ಹಲೋ ನಮಸ್ಕಾರ ಗೈಸ್, ಇಲ್ಲಿ ನೋಡ್ಬೋದು PDK ಅಂತಂದ್ರೆ ಒಂದು ಹೆಲ್ಮೆಟ್ ಶಾಪ್ ಐತಿ. ಈ ಹೆಲ್ಮೆಟ್ ಶಾಪ್ ಒಳಗೆ ಉಮರ್ ಅಂತಂದು, ಹಲೋ ಹಾಯ್ ಉಮರ್ ಬಾಯ್. ನೋಡಿ ನಾವು ಇಲ್ಲಿ ಆ್ಯಕ್ಚುಲಿ ಒಂದು ಸಣ್ಣ ಪುಟ್ಟ ಏನೋ ನಮ್ಗೆ ರೈಡಿಂಗ್ ಹೋಗುವಾಗ ನಂಗೆ ಇಕ್ವಿಪ್ಮೆಂಟ್ ಬೇಕಾಗಿತ್ತು ಉಪ್ಪಳದಲ್ಲಿ. ಇಲ್ಲಿ ನಾವು ತೊಗೊಳಕ್ಕೆ ಬಂದ್ವಿ. ನೋಡ್ಬೋದು ಇವೆಲ್ಲ ಇಷ್ಟೆಲ್ಲ ಅಂಗಡಿ ಐತಿ ದೊಡ್ಡದು. ಇದು ಬಿಟ್ಟು ಅವ್ರು ಬುಕ್ಸ್ ಬರೆಯತ್ತಾರ. ಉಮರ್ ಬಾಯ್, ಟೆಲ್ ಅಬೌಟ್ ಯುವರ್ ಜರ್ನಿ ಆಫ್ ರೈಡಿಂಗ್ ಬುಕ್ಸ್. ನಾನು ಈ ಸುಮ್ಮನೆ ಇರಲಿಕ್ಕೆ ಇಷ್ಟಪಡೋದಿಲ್ಲ. ಯಾವತ್ತು ನಮಗೆ ಫ್ರೀ ಟೈಮ್ ಅಂತೇಳಿ ನಮಗೆ ಬೇಡ. ನಮ್ಮ ಜೀವನದಲ್ಲಿ ಯಾವತ್ತು ನಮಗೆ ಏನು ಗೊತ್ತಾಗ್ತದೆ ಅದೆಲ್ಲ ಜನರಿಗೆ ಶೇರ್ ಮಾಡ್ಬೇಕಂತ ಹೇಳಿ ತುಂಬಾ ಆಸೆ. ಹಾಗೆ ನಮ್ಗೆ ಒಳ್ಳೇದೊಳ್ಳೆದೆಲ್ಲ ಸಿಕ್ಕುವಾಗ ಅದು ಬರೆಯೋ ಒಂದು ಅಭ್ಯಾಸ ನನಗೆ ಇದೆ. ಹಾಗಾಗಿ ಈಗ ಲಾಸ್ಟ್ ಬರೆದ ಪುಸ್ತಕ ತಿದ್ದುಪಡಿಗಳ ತೀರದಲ್ಲಿ ಅಂತೇಳಿ ಕನ್ನಡದಲ್ಲಿ, ಅದೇ ರೀತಿಯಲ್ಲಿ ಮಲಯಾಳ, ಹಿಂದಿ, ಇಂಗ್ಲಿಷ್ ಮತ್ತೆ ತಮಿಳು, ಈಗ 5 ಭಾಷೆಯಲ್ಲಿ ನಾನು ಇವಾಗ ಹೊರಬಿಟ್ಟಿದೆ. ಈ ಪುಸ್ತಕವನ್ನು ಹೊರಬಿಟ್ಟಿದೆ. ಇದು ಎಲ್ಲರೂ ಓದಬೇಕು. ಯಾಕಂದ್ರೆ ಇವಾಗ ಉಂಟಲ್ಲ ನಮ್ಮ ಈ ಕಾಲದಲ್ಲಿ ನಡೆಯುವ ಹಳೆ ಕಾಲ ಈ ಕಾಲ ಎಲ್ಲ ಇದು ಒಂದಾಗಿ ಸೇರಿಸಿ ಬರೆದಿರುವುದು. ಇವಾಗ ನಮ್ಮ ಜೀವನದ ಕ್ರಮ, ನಮ್ಮ ಮನೆ ಕ್ರಮ, ನಮ್ಮ ಈಗ ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಇಂಥದ್ದೆಲ್ಲ ಸೇರಿಸಿ ನಾವು ಯಾವುದು ಸೇರಿಸಬೇಕು, ಯಾವುದು ಬಿಡಬೇಕು, ಯಾವುದು ಬೇಕು, ಇದರಲ್ಲಿ ನಾನು ಆದಷ್ಟು ನನಗೆ ಗೊತ್ತಿದ್ದಷ್ಟು ಆದಷ್ಟು ಇದರಲ್ಲಿ ಬರ್ಲಿಕ್ಕೆ ನಾನು ಟ್ರೈ ಮಾಡಿದೆ. ಅದರಿಂದ ನೀವು ಎಲ್ಲರೂ ಇದು ಆನ್ಲೈನ್ ಎಲ್ಲ ಸಿಗ್ತದೆ. ಪಬ್ಲಿಷ್ ಆಲ್ರೆಡಿ ಮಾಡಿದ್ರೆ ಇದು ಆನ್ಲೈನ್ ಅಲ್ಲಿ ಇದೆ. ಈಗ cozy.com ಅಲ್ಲಿ ಈಗ ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ಇನ್ನು ಅಮೆಝಾನ್, ಫ್ಲಿಪ್ಕಾರ್ಟ್ ಅದರಲ್ಲೆಲ್ಲ ಟ್ರೈ ಮಾಡ್ತಾ ಇದೆ. ಅದು ಆಗ್ತದೆ. ಸ್ವಲ್ಪ ಮಂದಿ ಇರ್ತಾರ, ಜಾಬ್ ಇರ್ತೈತಿ, ಮತ್ತು ಅವ್ರ ಬಿಸ್ನೆಸ್ ಇರ್ತೈತಿ. ನಂಗೆ ಸಾಕಾಗ್ಬಿಡತ್ತೆ ನಂಗೆ ಜಾಬ್ ಮಾಡಕ್ಕೆ, ಬಿಸ್ನೆಸ್ ಮಾಡಕ್ಕಂತಂದು. ಬಟ್ ಇವ್ರು ಬಿಸ್ನೆಸ್ಲಿಂತ್ರ ಕೆಲಸ ಮಾಡಿಕೊಂಡು ಹೊಳ್ಳಿ ಬುಕ್ಸ್ ಬರೆಯೋದು ಅಷ್ಟು ಸುಲಭಲ್ಲ. ಬುಕ್ಸ್ ಬರಿಬೇಕಂದ್ರೆ ಭಾಳ ಪೇಷನ್ಸ್ ಬೇಕು. ಆ ಪೇಷನ್ಸ್ ಮತ್ತು ಅದು ಬರಿಬೇಕನ್ನೋದು ಛಲ ನಮ್ಮ ಉಮರ್ ಅವ್ರ ಕಡೆ ಐತಿ. ಹಲವಾರು ಪುಸ್ತಕ ಅದಾವು. ಅವ್ರು ಹೇಳೋರು ವೆಬ್ಸೈಟ್ದಾಗ ಹಾಕಿರ್ತಾರೆ. ಆ ವೆಬ್ಸೈಟ್ಲಿಂದ ಆರ್ಡರ್ ಮಾಡ್ಕೋಬೋದು, ಓದ್ಬೋದು. ನೋಡಿರಿ, ಕೈಂಡ್ಲಿ ಸಪೋರ್ಟ್ ಮಾಡಿರಿ.